ಕಾಯಕವೇ ಕೈಲಾಸ ಕೇಳಿರಣ್ಣ ಹೀಗಂತ ಹೇಳಿದರು ಬಸವಣ್ಣ. ಲೇ ಸ್ಕಂದ ಪ್ರಣಿ, ನೀರಿನಲ್ಲಿ ಹೆಚ್ಚಿಗೆ ಆಟ ಆಡಬೇಡಿ, ಬೇಗ ಒರೆಸ್ಬಿಡಿ. ತಾತ ನೀರಲ್ಲಿ ಆಟ ಆಡ್ತಾರ ನಮಗ್ ಹೇಳ್ತಿದ್ದೀರಾ? ನಮಗ್ ಹೇಳ್ತಿದ್ದೀರಲ್ಲ, ಮೊದ್ಲು ನಿಮ್ ಮಗನ್ ನೋಡಿ ಕೆಲ್ಸನೇ ಮಾಡ್ತಿಲ್ಲ, ಸುಮ್ನೆ ನಿಂತಿದ್ದಾರೆ. ಹೇ ಅಯೋಗ್ಯ, ಅಮಾವಾಸ್ಯೆಗೆ ಗಾಡಿ ತೊಳೆದು ಪೂಜೆ ಮಾಡ್ಬೇಕು ಅಂತಿದ್ದಾಳೆ ಗಿರಿಜಾ. ನೀನ್ ಹೀಗ್ ಸೋಮವಾರ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲ, ಚಕ್ರಕ್ಕೆ ನಿಮ್ಮೆಣ್ಣೆ ಬದಲು ನಿನ್ನೆ ಇಟ್ಬಿಡ್ತಾಳೆ. ಆಯ್ತಪ್ಪ, ಸ್ವಲ್ಪ ಟೈಮ್ ಕೊಡು. ರಾಡಕ್ಕೂ ಟೈಮ್ ಕೊಡಲ್ಲ, ಬರ್ತೀನಿ ರೊಕ್ಕ. ಅಯ್ಯೋ ಭಗವಂತ, ಸೀರಿಯಲ್ ಲಾಂಚ್ ಮಾಡೋಕ್ಕೆ ಜಿ ಕನ್ನಡದವರು ಡೇಟು ಟೈಮು ಫಿಕ್ಸ್ ಮಾಡ್ದಂಗೆ ಆ ಇನ್ಸ್ಪೆಕ್ಟ್ರು 24 hours ಒಳಗಡೆ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಏನಪ್ಪ ಮಾಡಲಿ? ರೀ, ಕಾರ್ ತೊಳ್ದು ರೆಡಿ ಮಾಡಿ ಅಂದ್ರೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಮನ್ಸಲ್ಲಿ ಏನಾದ್ರೂ ಇದ್ರೆ ಉಗಿದ್ ಬಿಡ್ಬೇಕು, ಆಗ ನಿಮ್ ಮನ್ಸೆ ಹಗುರ ಆಗತ್ತೆ. ಹಂಗುಗೆ ಹೋಗಿ ಹಾಕ್ಸ್ಕೊಂಡಿದ್ದು. ರೀ, ಮತ್ತೇನ್ರಿ ಅದ್ ಗೊಣಗ್ತಿರೋದು? ಎಂಥದ್ದು ಇಲ್ಲ, ಏನು ಒರೆಸ್ಬೇಕು ತಾನೆ, ಒರೆಸ್ತೀನಿ. ಮಾವ, ಮೊದ್ಲೇ ನಿಮಗ್ ಕೋಲ್ಡ್ ಆಗಿದೆ, ನೀವ್ಯಾಕೆ ಗಾಡಿ ತುಳಿತಿದ್ದೀರಾ? ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ. ಮಾವ, ಮೊದ್ಲು ಬಿಡಿ ಅದನ್ನ, ಹೋಗಿ ಒಳಗಡೆ ರೆಸ್ಟ್ ತಗೊಳ್ಳಿ ಹೋಗಿ. ನೀವು ಎಸ್ಕಂದ, ನಿನಗ್ ಒಂದ್ ಕೆಲ್ಸ ಹೇಳಿದ್ರೆ ಇಬ್ರ ಹತ್ರ ಮಾಡಿಸ್ತೀಯಾ? ಪ್ರಣಿ, ಹೋಗು, ನೈವೇದ್ಯಕ್ಕೆ ರೆಡಿ ಮಾಡ್ಬಿಡು. ಸರಿ ಅಮ್ಮ. ರೀ, ನಾನು ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ಕಾರ್ ತೊಳೆದು ರೆಡಿ ಇರ್ಬೇಕು, ಅರ್ಥ ಆಯ್ತಾ? ಸ್ಕಂದ, ನೀನು ಅಷ್ಟೇ, ಬೇಗ ಬೇಗ ತೊಳೆದ್ಬಿಡು. ಎಷ್ಟೊತ್ತಾದ್ರೂ ಬರ್ಲಿಲ್ವೇ? ರಾಜು, ರಾಜನೇ ಯಾಕೆ ಈ ಡ್ರೆಸ್ಸಲ್ಲಿ ಬರ್ತಾ ಇದ್ದಾನೆ? ಓ, ಮಫ್ತಿಲ್ ಬರ್ತಾ ಇರಬೇಕು, ಯಾರೋ ಟೆರ್ರಿಸ್ಟ್ ಹಿಡಿಯಕ್ಕೆ. ಹೇ ರಾಜ! ಹಾಯ್ ಮಗ. ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ಏನ್ ಮಗ, ಸಖತ್ತಾಗಿ ಕಾಣ್ತಾ ಇದೀಯಾ. ನೀನೇನ್ ಕಡಿಮೆನಾ? ದೇಶನೇ ಮೆಚ್ಚುವಂತ ಕೆಲಸ ಮಾಡ್ತಾ ಇದೀಯಪ್ಪ. ಏನ್ ಮಾಡೋದು, ದೇವ್ರ ದಯ. ಸದ್ಯಕ್ಕೆ ಇಷ್ಟ ಕಣ. ಅಂದಾಗ ಏನೋ ಕೇಸ್ ಇದೆ ಅಂದಲ್ಲ, ನಡಿ ಹೋಗೋಣ, ಅರ್ಧ ಗಂಟೆಲಿ ಮುಗಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಎಷ್ಟು ರೂಮ್ ಇದೆ ಮಗ ಮನೇಲಿ? ದೊಡ್ಡ ರೂಮ್ಗಳಿದ್ರೆ ಹುಡುಗರು ಬೇಕಾಗುತ್ತೆ, ಸಣ್ಣ ರೂಮ್ ಇದ್ರೆ ನಾನೊಬ್ನೇ ಸಾಕು. ರೂಮ್ ಯಾಕೆ? ಅರೆ, ತಿಗಣೆ ಔಷಧಿ ಹೊಡಿಯಕ್ಕೆ. ನೀನ್ ತಿಗಣೆ ಔಷಧಿ ಹೊಡಿಯೋಣ? ಹ್ಞೂ ಮಗ, ಅದೇ ನನ್ ಕೆಲ್ಸ. ಇನ್ ಸ್ವಲ್ಪ ದಿನ ಮಗ ಹೊಸ ಔಷಧಿ ಕಂಡಿಡ್ದಿದ್ದೀನಿ. ಮಾರ್ಕೆಟ್ಗೆ ಏನಾರು ಬಂದ್ಬಿಟ್ರೆ ಸುನಾಮಿ ಎಬ್ಬಿಸ್ಬಿಡ್ತೀನಿ. ಮತ್ತೆ ಫೋನ್ ಮಾಡಿದಾಗ ಸ್ಟೇಷನ್ ಇಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇದೀನಿ ಅಂದಲ್ಲೋ? ಅದೇ ಮಗ, ಸ್ಟೇಷನ್ ಅಲ್ಲಿ ಹೆವಿ ತಿಗಣೆ ಕಾಟ ಅಂತೆ, ಅದಕ್ಕೆ ಹೋಗ್ ಬಂದೆ. ಮತ್ತೆ ಜನಕ್ಕೆ ನೆಮ್ಮದಿ ನಿದ್ರೆ ಕೊಡೋ ಕೆಲಸ ಅಂದಲ್ಲೋ, ಅದು? ಓ, ತಿಗಣೆ ಇಲ್ಲಾಂದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಲ್ಲೋ. ಹಾಗಾದ್ರೆ ನೀನ್ SP ಅಲ್ವಾ? ಅಲ್ಲ ಮಗ, SP ತಿಗ್ನಿ ಔಷಧಿ ಹೋಮ್ ಸರ್ವಿಸು. ಹೋಮ್ ಸರ್ವಿಸು. ನಾನೇನೋ ನಮ್ ಶಿವಣ್ಣ ಗಿರ್ಜಾ ಅವ್ರಿಗೆ ಹೊಸ ಕಾರ್ ಗಿಫ್ಟ್ ಕೊಡ್ತಾರೇನೋ ಅನ್ಕೊಂಡಿದ್ದೆ. ಸಂಧ್ಯಾ ಮೇಡಮ್ ಅವರ ಶಿವಪ್ಪಣ್ಣವರು ಲೋಟ ಹಿಡ್ಕೊಂಡು ಕಾರ್ ಶೋರೂಮಿಗೆ ಹೋದ್ರೆ ಆಟಿಕೆ ಆಡೋ ಸಾಮಾನು ಕಾರ್ ಕೂಡ ಕೊಡಂಗಿಲ್ರಿ. ಅದು ಬೇರೆ ಇದು ಬೇರೆ ಗೊತ್ತೇನ್ರಿ ಸಂದೇಕ? ಅಯ್ಯೋ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನ್ರಿ ನೀವು ಏನೋ ಹೊಸ ಕಾರೇ ಗಿಫ್ಟ್ ತಂದಿರೋ ಹಾಗೆ ಕರ್ಕೊಂಡ್ ಬಂದ್ರಿ, ಏನಿದಲ್ಲ? ಹಾಡೇ ಇದೆಯಲ್ಲಮ್ಮ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿಗೆ ಹಳೆ ಸ್ಕೂಟರಲ್ಲಿ. ಆ ಕಾಲ ಹಳೆ ಸ್ಕೂಟ್ರು, ಈಗ ಕಾರು. ಅಕ್ಕ ಏನೇ ಬಾಬಾ ಫುಲ್ ರೊಮ್ಯಾಂಟಿಕ್ ಆಗಿದ್ದಾರೆ. ಅಯ್ಯೋ ಸುಮ್ಮನೆ ಇರ, 2 ಮಕ್ಕಳಾದ್ಮೇಲೆ ಏನ್ ರೊಮ್ಯಾಂಟಿಕ್ಕು.
ಗಿರ್ಜಮ್ಮನ ಮುಖದಲ್ಲಿ ನಾಚಿಕೆ, ನಿಮ್ಮ ಮುಖದಲ್ಲಿ ಅಂಜಿಕೆ, ಎರಡು ಒಂಥರ ಡೆಡ್ಲಿ ಕಾಂಬಿನೇಷನ್ ಬರ್ರೆ. ಏಯ್ ಕಾಶಿ ಅವರೇ, ಇದನ್ನ ನೀವು ಪ್ರಾಸಕ್ಕೆ ಹೇಳ್ತಾ ಇದ್ದೀರಾ ಇಲ್ಲ ನಂಗೆ ಉರ್ಸಕ್ಕೆ ಹೇಳ್ತಾ ಇದ್ದೀರಾ? ಎರಡಕ್ಕೂ ಅನ್ಕೊಳ್ಳಿ, ತಪ್ಪೇನಿತ್ತು? ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆ ಇನ್ಸ್ಪೆಕ್ಟ್ರು ಬೇರೆ 24 hours ಟೈಮ್ ಕೊಟ್ಟಿದ್ದಾನೆ. ಮುಂಚೆ ಎಲ್ಲ ಟಿವಿ ಆನ್ ಮಾಡಿದ್ರೆ ಸಾಕು, ಶಾಲೆ ಬಾಲೆ ಮಾಲೆ ಇಂಥ ಒಳ್ಳೊಳ್ಳೆ ವಿಷಯಗಳು ಕೇಳ್ತಾ ಇದ್ವಿ. ಆದರೆ ಟಿವಿ ಆನ್ ಮಾಡಿದ್ರೆ ಸಾಕು, ಇವಾಗೆಲ್ಲ ಬರೀ ಜೈಲೆ. ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಶಿವಣ್ಣ, ಗಿರ್ಜವ್ರ ಒಬ್ಬರನ್ನೇ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಪಾಪ ಮಕ್ಳಿಗೆ ಬೇಜಾರಾಗಲ್ವಾ? ಕರೆಕ್ಟ್ ಸಂಧ್ಯಾ ಆಂಟಿ. ಅಪ್ಪ, ಅಮ್ಮನ ಒಬ್ಳನ್ನೇ ಕರ್ಕೊಂಡು ಹೋಗ್ತಿದ್ಯಾ, ಇದು ತಪ್ಪಲ್ವಾ? ಏನ್ ಮಾಡೋದ್ ಕಂದ, ನಿನಗಿರೋದು ಒಬ್ಳೇ ಅಮ್ಮ, ಅದಕ್ಕೆ ಈ ಒಬ್ಳಮ್ಮನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ ಹಣೆಯಲ್ಲಿ ಸಿಂಗಲ್ ಮಮ್ಮಿ ಅಂತ ಬರ್ದಿದೆ ಕಣೋ. ಅಪ್ಪ, ಅವ್ನು ಹೇಳ್ತಾ ಇರೋದು ನಿಮ್ ಜೊತೆ ಅವನು ಕರ್ಕೊಂಡು ಹೋಗಿ ಅಂತ. ಆ ಪೊಲೀಸ್ ಅಪ್ಪನ ಕೈಯಲ್ಲಿ ಸಿಗಾಕೊಂಡು ಪರಪ್ಪನ ಅಗ್ರಹಾರಕ್ಕೆ ಟ್ರಿಪ್ ಹೋಗೋದನ್ನ ತಪ್ಪಿಸ್ಕೊಳ್ಳಕ್ಕೆ ಏನೋ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ. ಇದನ್ನ ಟ್ರಿಪ್ ಅಂತ ಅನ್ಕೊಂಡ್ರಾ? ರೀ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ಕೇಳಬಾರ್ದು ಸರಿ, ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ನೀವೇ ಹೇಳ್ಬೋದಲ್ವಾ? ಅಪ್ಪ, ನೀನ್ ಎಲ್ಲಿಗಾದ್ರೂ ಹೋಗು, ಆದ್ರೆ ನನ್ನನ್ನು ಜೊತೆ ಕರ್ಕೊಂಡು ಹೋಗು ಅಷ್ಟೇ. ಅಲ್ರಿ, ಎಲ್ರು ಇಲ್ಲೇ ಇದೀವಿ, ಹೆಂಗೋ ಒಂದು ಟಿ ಬುಕ್ ಮಾಡ್ರಿ, ಎಲ್ರು ಒಟ್ಟಿಗೆ ಹೋಗೋಣಂತ. ಬೇಕಿದ್ರ ಕಿಲೋಮೀಟರ್ ರೊಕ್ಕನ ಕಡಿಮೆ ಮಾಡ್ಸೋಣ್ರಿ. ನೋಡಪ್ಪ, ನಿನ್ನನ್ನ ಕರ್ಕೊಂಡು ಹೋಗದೆ ಹೋಗೋ ಆಗಿಲ್ಲ. ಸ್ಕಂದ, ಹಾಗೆಲ್ಲ ಹಠ ಮಾಡಬಾರ್ದಪ್ಪ. ಅಪ್ಪ ಅಮ್ಮ ಏನೋ ಖುಷಿಯಾಗಿ ಹೊರಗಡೆ ಹೋಗಿ ಬರ್ತಾರೆ, ಹೋಗ್ಲಿ ಬಿಡು.